ಅದು ಉನ್ನತ ಶಿಕ್ಷಣ. SLC PUC ಮಧ್ಯಾಹ್ನ ಬಿಸ್ಕಿಟ್ ಕೊಡ್ತೀರಿ, ಸಾಯಂಕಾಲ ರಾತ್ರಿ ಊಟ ಕೊಡ್ತೀವಿ ಅಂತವಲ್ಲ. ಇದನ್ನು ಮೀರಿದ್ದದು ಬೌದ್ಧಿಕವಾಗಿ, ಅದೇ ಕಾಲಕ್ಕೆ ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ನಮ್ಮ ಮಕ್ಕಳು ಬೆಳಿಬೇಕಾಗ್ಯದ. ಅದರಲ್ಲೂ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಮಗ್ಗಿ ಇವು ಬರಲೇಬೇಕಾಗ್ಯದ. ಈ ದಿಶೆಯಲ್ಲಿ ಚಿಂತನೆ ಮಾಡಲಾರ್ದ ನಮ್ಮಲ್ಲಿ ನೋಡ್ರಿ ಎಲ್ಲರಿಗೂ ಫ್ರೀ ಎಜುಕೇಷನ್ ಸಿಗ್ತದೆ. ರಿಸರ್ವೇಷನ್ ಯಾಕೆ ಬೇಕು ಹೇಳ್ರಿ? ಒಬ್ಬ ಹೈಯರ್ ಎಜುಕೇಷನ್ ಮಾಡಿದಪ್ಪ ಸ್ವತಃ ಸ್ವಂತ ಉದ್ಯೋಗ ಮಾಡ್ಕೊಳ್ತಾನಲ್ಲವ. ಈಗ MBBS BA ಇದೆಲ್ಲ ಮಕ್ಕಳಿಗೆ ಕಲಿತು ನಮ್ಮ ಮಕ್ಕಳೆಲ್ಲ ಫ್ರೀ ಕೊಟ್ಬಿಡ್ತಂದ್ರೆ ಅವ್ರು ತಮ್ಮ ಮನೆಯಲ್ಲೆಲ್ಲ ಒಂದು ವೈದ್ಯಕೀಯ ಒಂದು ದವಾಖಾನೆ ತೆಗಿಬೋದು, ಆಸ್ಪತ್ರೆ ತೆಗಿಬೋದು, ಮತ್ತೇನೋ ಕಲಿಬೋದು. ಹೈಯರ್ ಎಜುಕೇಷನ್ ಮತ್ತು ಹೊಸ ಹೊಸ ಹಾಯ್ದು ಹುಡುಕಿಸ್ತದೆ ರೀ. ಈ ದಿಸೆಯಲ್ಲಿ ನಾವು ಚಿಂತನೆ ಮಾಡಬೇಕು ವಿನಃ ಇವತ್ತು ಎಡಗೈ ಬಲಗೈ ಅಂತ ಮಾತಾಡ್ತಾ ಹೋಗಿ ಇಲ್ಲ ಅವ್ರು ಕೊಡಬೇಡ್ರಿ, ಹಳದಿ ಇರಲಿ ನಾವು ಮಾಡ್ಕೊಳ್ತೀವಿ. ಆ ಹಳೆದ ಸರ್ ಅಂತಾರೆ ಅವರು. ಇಲ್ಲಿವರೆಗೂ ಆಲಾಪ ಮಾಡ್ಕೊಂಡಿದ್ರಪ್ಪ ನೀವು ಬಲಗೈದವರು, ನಿಮ್ಮವ್ರು ಹೆಚ್ಚಿದ್ದಾರೆ ಇಲ್ಲೇ ಅಸ್ಪೃಶ್ಯರಲ್ಲಿ ಮತ್ತೆ ಎಲ್ಲ ಭಾಗ್ಯರು. ಅಸ್ಪೃಶ್ಯರಲ್ಲಿ ಮತ್ತೆ ಇನ್ನೊಬ್ಬರು ಮುಟ್ಟುವಾಗಿಲ್ಲ. ಬಲಗೈದವ್ರು ಎಡಗೈನು ಮುಟ್ಟುವಾಗಿಲ್ಲ, ಎಡಗೈದವ್ರು ಬಲಗೈ ಮುಟ್ಟುವುದು. ಇದು ಎಲ್ಲಿದೆ ನ್ಯಾಯ ಇರಲಿಲ್ಲ. ಇದಕ್ಕಾಗಿ ಇವತ್ತು ಮತ್ತೆ ಜಗಾಡುವಂಥದ್ದು ನಮ್ಮ ನಾಯಕರಲ್ಲಿ ಸಹ ಕೇಳಬೇಕಾಗಿದ್ದು, ಯಾಕೆ ಜಗಾಡ್ತಾ ಇದ್ದೀರಿ? ನಿಮ್ಮ ಫಾಲೋವರ್ಸ್ ತಿಳಿಸಿ ಹೇಳ್ಬೇಕಲ್ಲ ಇದನ್ನೆಲ್ಲ. ಯಾರ್ದೂ ಇರಲಿ, ಎಡಗೈಲಿ ಇರಲಿ ಬಲಗೈಲಿ ಇರಲಿ, ನೀವು ವಿಚಾರ ಮಾಡಿರಿ. ಎಲ್ಲರಿಗೂ ಆಗ್ಬೋದು. ನೀವು ತಿಳ್ಕೊತ ಮಾತಾಡುವಂಥದ್ದಿಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರ ಏನೋ ಒಂದು ಸಾಹಸ ಮಾಡಿ ರಿಸರ್ವೇಷನ್ ಹೆಚ್ಚು ಮಾಡಿದ. ಇಲ್ಲ ಹಳೇದು ಪ್ರಕಾರ ಆಗ್ಬೇಕಂತಿದ್ದಾರೆ. ಹಳೇದ್ರಾಗೆ ಡಿವೈಡ್ ಮಾಡಿರಿ, ಏನು ತಪ್ಪದ? ಅದರಲ್ಲೂ ಮುಖ್ಯವಾಗಿ ಒಳ ಮೀಸಲಾತಿಯನ್ನು ಅವ್ರಿಗೆ ಇದು ಕೊಡ್ರಿ ಅನ್ನುವಂಥ ಮಾತನ್ನು ಜೈ ಭೀಮ್ ಸೇವಾ ಸಂಘದವರು ಸಲಹೆ ಕೊಡ್ತಾ ಇದ್ದಾರೆ. ಅದನ್ನು ತೊಗೊಳ್ರಿ, ಮತ್ತೇನು ತೊಗೊಳ್ರಿ.